ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಈ ದಿನ ನಾವು ಒಂದು ವಿಶೇಷವಾದ ಒಂದು ಸಂದರ್ಶನದೊಂದಿಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಮಹದಾಯಿ ಹೋರಾಟಗಾರರಾದಂಥ ಶ್ರೀಯುತ ಹನುಮಂತ ಮಡಿವಾಳ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಲಹಾಳ ಗ್ರಾಮದ ಯುವ ಮುಖಂಡ ಹಾಗೂ ನೀಲಗಂಗಾ ಪ್ಯಾರಾಮೆಡಿಕಲ್ನ ಕಾರ್ಯದರ್ಶಿಗಳಾದಂಥ ಕಲ್ಲಪ್ಪ ಜಗ್ಗಲ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತಿನ ವಿಶೇಷ ಸಂದರ್ಶನದ ವಿಷಯ ಏನಪ್ಪ ಅಂತಂದರೆ, ಇದೇ ದಿನಾಂಕ 25/4/2026 ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜ್ ಹಾಗೂ ಚನ್ನಾಂಬಿಕಾ ವಿದ್ಯಾಸಂಸ್ಥೆ, KJG ಚಾರಿಟೇಬಲ್ ಟ್ರಸ್ಟ್ ಹಾಗೂ KJG ಡಯಾಗ್ನೋಸ್ಟಿಕ್ ಸೆಂಟರ್ ಇವರ ಸಹಯೋಗದಲ್ಲಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಇವರ ಒಂದು ಸವಿನೆನಪಿನ ಅಂಗವಾಗಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಕುರಿತು ನಮ್ಮ ಜೊತೆ ಮಾತನಾಡಲು ನಮ್ಮ ಮಹದಾಯಿ ಹೋರಾಟಗಾರರಾದಂಥ ಶ್ರೀಯುತ ಹನುಮಂತ ಮಡಿವಾಳ ಸರ್, ಈ ಒಂದು ಕಾರ್ಯಕ್ರಮ ಒಂದು ಯಾರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾರೆ? ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳು ಯಾರೆಲ್ಲ ಭಾಗವಹಿಸ್ತಾರೆ ಸರ್? ಇವಾಗ ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜಿನ ತುಮಕೂರು ಅದರ ಕಾರ್ಯದರ್ಶಿಗಳಾದ ಕಲ್ಲಪ್ಪ ಜಗ್ಗಲ್ ಅವರು ಕಳೆದ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ, ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಒಂದು ಒಳ್ಳೆಯ ಆರೋಗ್ಯ ಲಭಿಸಲಿ ಅಂತ ತಿಳ್ಕೊಂಡು ಒಂದು ಸಮಾಜಮುಖಿ ಒಂದು ವಿಚಾರ ಇಟ್ಕೊಂಡು ಹೋದ ವರ್ಷವೂ ಕೂಡ ಅವರು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡಿದ್ದರು. ನಡೆದಾಡುವ ದೇವರೇ ಎಂದೇ ಖ್ಯಾತಿ ಪಡೆದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ಪರಮಪೂಜ್ಯ ಶ್ರೀ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಹುಟ್ಟುಹಬ್ಬ, ಅವರಿಬ್ಬರು ಪರಮಪೂಜ್ಯರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಲಾಳ ಗ್ರಾಮಸ್ಥರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೈರನಟ್ಟಿ, ನರಗುಂದ ತಾಲೂಕಿನ ಬೈರನಟ್ಟಿಯ ದೊರೆಸ್ವಾಮಿ ಮಠದ ಪರಮಪೂಜ್ಯ ಶ್ರೀ ಮಣಿಪುರ ಶಾಂತಲಿಂಗ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಮಣಿಪುರ ವಿನೋಯ ಚನ್ನಬಸವ ಮಹಾಸ್ವಾಮಿಗಳು, ಶ್ರೀ ಶಾಖಾ ಶಿವಯೋಗಿ ಮಂದಿರ ಮಠ ನಿಡವಂದಿಕೊಪ್ಪ ಇವರು ವಹಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಸರ್ಕಾರಿ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಸಾಹೇಬರು ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು BDCC ಬ್ಯಾಂಕ್ನ ನಿರ್ದೇಶಕರು ಹಾಗೂ ಯುವ ನಾಯಕರಾದ ನಮ್ಮ ಮಲ್ಲಣ್ಣ ಯಾದವಾಡ್ ಅವರು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಕಲ್ಲಪ್ಪ ಜಗ್ಗಲ್ ಅವರು ಆ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪಡಿಯಪ್ಪ ಕ್ವಾರಿ, ಅಧ್ಯಕ್ಷರು ಕುರುಬರ ಸಂಘ ರಾಮದುರ್ಗ ಇವರು ಭಾಗವಹಿಸಲಿದ್ದಾರೆ. ಹಾಗೂ ಹಾಲುಮತ ಸಮಾಜದ ಹಿರಿಯರಾದ ಶ್ರೀ ಮಲ್ಲಪ್ಪ ಸೋಮಗೊಂಡ್ ಇವರು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ವೈದ್ಯರ ತಂಡದ ಏನಪ್ಪ ಅಂತಂದ್ರೆ ಅವರೆಲ್ಲರೂ ಭಾಗವಹಿಸಲಿ. ಅದು ಇಂತೆ ಅವರು ಹಿಂಗದ ಡಾಕ್ಟರ್ ಸಚಿನ್ ಕೋಟೆನವರು, ಮಾಲ್ತೇಶ್ ಕ್ಲಿನಿಕ್ ಕೊಣ್ಣೂರು ಇವರು, ಡಾಕ್ಟರ್ ವೀರಣ್ಣ ಮಲ್ಲಪ್ಪ ಬ್ಯಾಳಿ ಇವರು ಕಣ್ಣಿನ ತಜ್ಞರು, ಇವರು ಶಿರೋಳದವರು, ಇವರು ಭಾಗವಹಿಸ್ತಾರೆ. ಹಾಗೂ ಡಾಕ್ಟರ್ ಶ್ರೀಧರ್ ಮಾರುತಿ ಶೆಲಿಗೇರಿ ನಮ್ಮ ಗ್ರಾಮದವರೇ, ಇವರು ಬೆಂಗಳೂರಿಗೆ ಇರ್ತಾರೆ, MBBS ಆಮೇಲೆ AGD DNB ಮಾಡಿಕೊಂಡು ಒಳ್ಳೆಯ ಒಂದು ಸ್ಥಾನದಾಗ ಹೋಗ್ತಾರೆ. ನಮ್ಮೂರಿನ ಯುವಕ ಅವರು, ಆ ವೈದ್ಯರು ಪಾಲ್ಗೊಳ್ಳಲಿದ್ದಾರೆ. ಡಾಕ್ಟರ್ ಶಶಿಧರ್ ಮರ್ಬಾ ಶೆಟ್ಟಿ BAMS ಆಯುರ್ವೇದಿಕ್ ತಜ್ಞರು, ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಆಮೇಲೆ ಡಾಕ್ಟರ್ ಭೂಮಿಕಾ ಶೆಲ್ಲಿಗೇರಿ ನಮ್ಮೂರವರು, ಇವರು ಆಯುರ್ವೇದಿಕ್ ತಜ್ಞರು, ಇವರು ಪಾಲ್ಗೊಳ್ಳಲಿದ್ದಾರೆ. ಡಾಕ್ಟರ್ ಪ್ರಕಾಶ್ ಬೀರ್ನೂರು ಹಿರಿಯ ವೈದ್ಯರು ಇವರು, ಅವರು MBBS ಅವರು ವೇದಿಕ್ ಫರ್ಟಿಲಿಟಿ ಆ್ಯಂಡ್ ಮೆಟರ್ನಿಟಿ ಸೆಂಟರ್ ಹುಬ್ಳಿ, ಇವರು ಒಂದು ವಿಶೇಷ ಒಂದು ವೈದ್ಯರವರು, ಅವರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಾದ ವೈದ್ಯರುಗಳನ್ನು ಒಳಗೊಂಡಂತೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರಣ ಕಲಹಾಳ, ಚಿಕ್ಕೊಪ್ಪ, ಲಕ್ಮಾಪುರ, ಬೆಳ್ಳೇರಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ನಾಗರಿಕರು ಈ ಸೌಲಭ್ಯವನ್ನು ಸದುಪಯೋಗಪಡಿಸ್ಕೋಬೇಕಂತೇಳಿ ನಾನು ಕಲಾಳ ಗ್ರಾಮಸ್ಥರ ಪರವಾಗಿ ಹಾಗೂ ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜಿನ ಪರವಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಹನುಮಂತ್ ಸರ್. ಅದೇ ರೀತಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆದ ತಕ್ಷಣ ಸಾಕಷ್ಟು ಒಂದು ಸಾರ್ವಜನಿಕರಲ್ಲಿ ಒಂದು ಕುತೂಹಲ ಜಾಸ್ತಿ. ಯಾಕಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಆರೋಗ್ಯ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು. ಈ ಉಚಿತ ಆರೋಗ್ಯ ತಪಾಸಣೆ ಅಂದ ತಕ್ಷಣವೇ ಸಾಮಾನ್ಯವಾಗಿ ಗ್ರಾಮೀಣ ಜನರು ಆ ಒಂದು ಸದುಪಯೋಗ ತಗೊಳ್ಳೋಕ್ಕೆ ನೀ ಮುಂದೆ ಅಂತ ಬರ್ತಾರೆ. ಕಲ್ಲಪ್ಪ ಅವರೇ, ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಯಾವ ಎಲ್ಲ ಡಾಕ್ಟರ್ಸ್ಗಳು, ಇವಾಗ ಡಾಕ್ಟರ್ ಹೆಸರುಗಳನ್ನ ನಮ್ಮ ಹನುಮಂತನವ್ರು ಹೇಳಿದ್ರು,
ಯಾವ ರೀತಿ ಯಾವ್ಯಾವ ರೋಗಗಳಿಗೆ ಅಂದರೆ ಸ್ಪೆಸಿಫಿಕ್ ಆಗಿ ಇದೇ ಥರ ಡಾಕ್ಟರ್ಸು ಇದೇ ಥರ ಏನಾದರೂ ಆರೋಗ್ಯ ತಪಾಸಣೆ ಅಂತಿದೆಯಾ ಅಥವಾ ಸಾರ್ವಜನಿಕವಾಗಿ ಎಲ್ಲ ರೋಗಗಳಿಗೂ ಯಾವ ರೀತಿ ನಿಮ್ಮ ಒಂದು ಶಿಬಿರದಲ್ಲಿ ಏನೆಲ್ಲ ತಪಾಸಣೆ ಏನೆಲ್ಲ ಚಿಕಿತ್ಸೆಯನ್ನು ಜನ ನಿರೀಕ್ಷಿಸ್ಬೋದು? ಸರ್, ಈಗ ನಾವು ನಮ್ಮ ಒಂದು ಸಂಸ್ಥೆ ನೀಲಗಂಗಾ ಪ್ಯಾರಾಮೆಡಿಕಲ್ ವಿದ್ಯಾಸಂಸ್ಥೆಯಿಂದ ಮತ್ತು ಚಿನ್ನಾಂಬಿಕಾ ವಿದ್ಯಾಸಂಸ್ಥೆ ಮತ್ತು KGJ ಚಾರಿಟೇಬಲ್ ಟ್ರಸ್ಟ್ ಹಾಗೂ KGJ ಡಯಾಗ್ನೋಸ್ಟಿಕ್ ಸೆಂಟರ್ ಇದರ ಒಂದು ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಕಲಾಳ ಗ್ರಾಮದ ಸಹಯೋಗದೊಂದಿಗೆ ನಮ್ಮ ಕರ್ನಾಟಕ ರತ್ನ ನಡೆದಾಡು ದೇವರು ದಾಸೋಹಿ ಆದಂತಹ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಮತ್ತು ಪರಮ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ ಶ್ರೀ ನಿರಂಜನಾನಂದ ಪುರಿ ಸ್ವಾಮಿ ಮಹಾಸ್ವಾಮಿಗಳು ಇವರ ಒಂದು ಹುಟ್ಟದಬ್ಬ ಪ್ರಯುಕ್ತ ಶಿವಕುಮಾರ ಸ್ವಾಮೀಜಿಯವರ ಹುಟ್ಟದಬ್ಬ ಏಪ್ರಿಲ್ 1ರಂದು ಪ್ರತಿ ವರ್ಷ ಇರುತ್ತೆ. ಅದೇ ತಿಂಗಳಲ್ಲಿ ನಿರಂಜನಾನಂದ ಸ್ವಾಮೀಜಿಯವ್ರದ್ದು 10ನೇ ತಾರೀಕು ಇರುತ್ತೆ. ಅವೆರಡೂ ಡೇಟ್ ಬಿಟ್ಟು ನಾವು ಪ್ರಯುಕ್ತ ಪ್ರತಿ ವರ್ಷ ಹೋದ ವರ್ಷ ಮೊದಲನೇ ಸಲ ಹೋದ ವರ್ಷ ಮಾಡಿರ್ತಕ್ಕಂಥ ಇದು ಉಚಿತ ಆರೋಗ್ಯ ಶಿಬಿರ. ಇದರ ಸಲುವಾಗಿ ನಾವು ಹೋದ ವರ್ಷ 13ನೇ ತಾರೀಕಿಗೆ ಒಂದು ಆರೋಗ್ಯ ಶಿಬಿರ ಮಾಡಿದ್ವಿ, ಗುರುವಂದನಾ ಕಾರ್ಯಕ್ರಮ ಮಾಡಿದ್ವಿ, ಬ್ಲಡ್ ಕ್ಯಾಂಪ್ ಮಾಡಿದ್ವಿ. ತಮಗೂ ಒಂದು ಗಮನಕ್ಕೆ ಬಂದಿರುತ್ತೆ. ತಾವು ಒಂದು ಸಲಹೆ ಸೂಚನೆ ಕೊಟ್ಟು ನಮಗೊಂದು ಒಳ್ಳೆಯ ಒಂದು ಪ್ರಚಾರವನ್ನು ಕೊಟ್ಟು ನಮಗೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಹೋದ ವರ್ಷ. ಅದೇ ರೀತಿ ಈ ವರ್ಷ ಕೂಡ ಆ ಸ್ವಾಮೀಜಿಯವ್ರ ಹುಟ್ಟದ ಪ್ರಯುಕ್ತ ನಾವು ಒಂದು ಈ ಸಲ ಕಣ್ಣಿನ ಡಾಕ್ಟ್ರು ಒಂದು ವಿಶೇಷವಾಗಿ ಹೋದ ವರ್ಷ ಏನಾಗಿದೆ, ಕಣ್ಣಿನ ಡಾಕ್ಟ್ರ್ ಬೇಕಾಗಿತ್ತು ಅಂತ ಗ್ರಾಮಸ್ಥರ ಒಂದು ಬೇಡಿಕೆ ಆಯಿತು. ಈ ವರ್ಷ ಕಣ್ಣಿನ ಡಾಕ್ಟರ್ ವೀರಣ್ಣ ಮಲ್ಲಪ್ಪ ಬ್ಯಾಳಿ ಅಂತ ಹೇಳ್ಬಿಟ್ಟು ಶಿರೋಳದವರು ಅವರು ಈ ಸಲ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಅವೊಂದು ಕಣ್ಣಿನ ಚೆಕಪ್ ಭಾಳ ವಯಸ್ಸಾದಂತಹ ಗ್ರಾಮಸ್ಥರಲ್ಲಿ ಅವ್ರಿಗೊಂದು ಚೆಕಪ್ ಮಾಡಿಸಿ ಅದೇನಿದೆ ಏನೋ ಒಂದು ವ್ಯವಸ್ಥೆ ಮಾಡೋಣ ಅನ್ನೋದನ್ನು ನಮ್ಮ ಒಂದು ಸಮಾಜ ಸೇವೆ ಈ ಒಂದು ಗ್ರಾಮಕ್ಕೆ ಅಂತ ನಾವೊಂದು ಇದು ಮಾಡಿದ್ದೇವೆ. ಮತ್ತು ಒಂದು ಫಿಸಿಷಿಯನ್ ಸಚಿನ್ ಕೋಟೆನ್ನವರ್ ಇವರು ಮೈನರ್. ಅಂದರೆ ಈಗ ನಾವು ಮೇಜರ್ ಅಂತೂ ಯಾವುದು ಏನು ಶಿಬಿರಲ್ಲಿ ಏನು ಮಾಡೋಕ್ಕೆ ಬರೋಲ್ಲ. ಈಗ RBS, HB, ಯೂರಿನ್ ಟೆಸ್ಟು, ಬ್ಲಡ್ ಗ್ರೂಪು, HbSAg ಈ ಥರ ಒಂದು HIV ಟೆಸ್ಟು, ಆಮೇಲೆ ನಮ್ಮ ಒಂದು ಇರ್ತಕ್ಕಂಥ ಏನು ಟ್ಯಾಬ್ಲೆಟ್ಸ್ ಸಹ ಏನು ಟ್ಯಾಬ್ಲೆಟ್ಸ್ ಮಾತ್ರೆಗಳು ಅಂತಂದರೆ ಮೈನರ್ ತಲೆನೋವು, ನೆಗಡಿ, ಕೆಮ್ಮು ಇವಕ್ಕೆಲ್ಲ ಒಂದು ಸಾರ್ವಜನಿಕರು ಉಪಯೋಗ ಆಗಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಡಾಕ್ಟ್ರುಗಳು ಒಂದು 5 ಜನ ಡಾಕ್ಟ್ರು ಬರ್ತಾಯಿದ್ದಾರೆ. ಕಲಾಳ ಗ್ರಾಮದಾದಂತಹ ಡಾಕ್ಟರ್ ಪ್ರಕಾಶ್ ಬೇರ್ನೂರವರು ಹಿರಿಯರಾದಂಥವರು, ಆಮೇಲೆ ಡಾಕ್ಟರ್ ಶ್ರೀಧರ್ ಶೆಲ್ಲಿಕೆರೆಯವರು ಹಾಗೂ ಡಾಕ್ಟರ್ ಶಶಿಧರ್ ಮರಿಬಾಶೆಟ್ಟಿಯವರು ಹಾಗೂ ಭೂಮಿಕಾ ಶೆಲ್ಲಿಕೆರೆಯವರು ಇವರೆಲ್ಲ ನಾವು ಒಂದು ಕೇಳಿದಾಗ ಈ ಸಲ ಕೇಳಿದಾಗ ಆಯಿತು ನಾವು ಬರ್ತೀವಿ ಸರ್, ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂದಾಗ ಅವರು ಒಪ್ಪಿಕೊಂಡಿದ್ದಾರೆ. ಅವರು ಸಹಕಾರ ನಮಗಿದೆ. ಈ ಸಹಕಾರದೊಂದಿಗೆ ನಾವು ಜನರು ನಮಗೆ ಗ್ರಾಮದಲ್ಲಿ ಒಂದು ಪೂರ್ವ ಬಯಸಬೇಕಾದಾಗ ಗ್ರಾಮಸ್ಥರು ಸಹ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಗ್ರಾಮದ ಹಿರಿಯರು, ಯುವ ಮಿತ್ರರು ಎಲ್ಲರೂ ಸೇರಿ ನಮಗೊಂದು ಸಹಕಾರದಿಂದ ಈ ಕಾರ್ಯಕ್ರಮ ನಡೆಸ್ತೇವೆ. ಈ ಒಂದು ಯಾಕೆ ಈ ಆರೋಗ್ಯ ತಪಾಸಣಾ ಶಿಬಿರ ಅಂತಂದರೆ ಆ್ಯಕ್ಚುಲಿ ನಾವು ಇದನ್ನು 6 ತಿಂಗಳಿಗೆ ಒಂದು ಸಲ ಮಾಡಬೇಕಾಗಿರೋದಂಥ ಒಂದು ಶಿಬಿರ. ನಾವು ಈಗ ಏನು ಮಾಡ್ತಾಯಿದ್ದೀವಿ, 6 ತಿಂಗಳು ಬೇಡ ವರ್ಷಕ್ಕೊಂದು ಮಾಡೋಣ ಅಂತ ಒಂದು ನಮ್ಮ ಸಂಸ್ಥೆಯಿಂದ ಒಂದು ಆಯೋಜಿಸಿದ್ದೀವಿ. ವರ್ಷಕ್ಕೊಂದು ಸಲನಾರು ನಮ್ಮ ಹುಟ್ಟೂರಿಗೆ ಏನೋ ಒಂದು ಸಮಾಜ ಸೇವೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೇವೆ. ಈ ಸಮಾಜ ಸೇವೆಯನ್ನು ಜನರಿಗೆ ನಾನು ಕಲಾಳ ಗ್ರಾಮಸ್ಥರಿಗೆ, ಸುತ್ತಮುತ್ತ ಗ್ರಾಮಸ್ಥರಿಗೆ ಈ JBM ಚಾನಲ್ ಮೂಲಕ ತಿಳಿಸೋದೇನೆಂದರೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅನುಕೂಲವಾಗಲಿ ಎಲ್ಲರಿಗೂ. ಅವ್ರಿಗೆ ಬಂದು ಬೆಳಗ್ಗೆ 9ರಿಂದ 4:30, 5 ಗಂಟೆವರೆಗೂ ಸಮಯ. ಆ ಸಮಯದಲ್ಲಿ ಅವರು ಯಾವಾಗ ಬೇಕಾದಾಗ ಬಂದು ಚೆಕಪ್ ಮಾಡಿಸ್ಬೋದು. ಒಳ್ಳೊಳ್ಳೆ ಡಾಕ್ಟ್ರ್ ಇದ್ದಾರೆ, ಉತ್ತಮವಾದಂಥ ಡಾಕ್ಟ್ರ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ಹಾಗಾಗಿ ಅಂಥ ಒಂದು ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಆ ಕಾರ್ಯಕ್ರಮದ ದಿನಾಂಕ 25/4/2026 ಶನಿವಾರ ಮುಂಜಾನೆ 9 ಗಂಟೆಗೆ. ಆಮೇಲೆ ಇನ್ನೊಂದು ವಿಷಯವನ್ನು ನಾವು ನಮ್ಮ ಕಲ್ಲಪ್ಪ ಅವರತ್ತು ನಾವಂತೂ ಮರ್ತಿದ್ವಿ. ಹೋದ ವರ್ಷ ನಾವು ಅವರಿಗೆ ಕಲಿಸಿದ ಗುರುಗಳಿಗೆ ಎಲ್ಲರಿಗೂ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ವರ್ಷ ವಿಶೇಷವಾಗಿ ಜೈ ಜವಾನ್ ಜೈ ಕಿಸಾನ್ ಅನ್ನುವ ನಮ್ಮ
ಒಂದು ಇದರ ಪ್ರಕಾರ ನಾವು ನಿವೃತ್ತ ಯೋಧರಿಗೆ ಸುಮಾರು ಒಂದು 10ರಿಂದ 11 ನಿವೃತ್ತ ಯೋಧರು ನಮ್ಮ ಊರಾಗ ಅದಾರ. ಆ ಯೋಧರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕಲ್ಲಪ್ಪ ಅವರು ಆಯೋಜನೆ ಮಾಡ್ಯಾರ. ದೇಶ ಕಾಯುವ ಸೈನಿಕರಿಗೆ ಗೌರವ ಕೊಟ್ಟಂಗಾಗತ್ತೆ ಅಂತೇಳಿ ಇದೊಂದು ಸರ್ ಅದೊಂದು ವಿಶೇಷ ಕಾರ್ಯಕ್ರಮ ಹಾಕ್ಕೊಂಡಾರೆ. ಈ ಕಾರ್ಯಕ್ರಮದ ಜೊತೆಗೆ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇದು ಒಂದು ಒಳ್ಳೆಯ ವಿಚಾರಣೆ. ಯಾಕಂದರೆ ಇವಾಗ ನಮ್ಮ ಕಲ್ಲಪ್ಪ ಜಗ್ಗಲವರು ಸಾಕಷ್ಟು ಒಂದು ತುಮಕೂರಿನಲ್ಲಿ ಹೋಗಿ ಒಂದು ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜು, ಆಮೇಲೆ ಚನ್ನಾಂಬಿಕಾ ವಿದ್ಯಾಸಂಸ್ಥೆ, KJD ಚಾರಿಟಬಲ್ ಟ್ರಸ್ಟ್, ಡಯಾಗ್ನೋಸ್ಟಿಕ್ ಸೆಂಟರ್, ಈ ಥರ ಏನೋ ತಮ್ಮ ವ್ಯಾವಹಾರಿಕವಾಗಿ ಸ್ವಗ್ರಾಮದಿಂದ ಬೇರೆ ಒಂದು ಊರಿಗೆ ಹೋಗಿ ತಮ್ಮ ನೆಲೆಯನ್ನು ಕಂಡುಕೊಂಡರೂ ಸಹ ತಮ್ಮ ಹುಟ್ಟೂರಾದಂಥ ಕಲಹಾಳ ಗ್ರಾಮದಲ್ಲಿ ಬಂದು ಕಲಹಾಳ ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂದು ತಮ್ಮ ಕೈಲಾದಂಥ ಸೇವೆ ಏನು ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಗಿರ್ಬೋದು. ಅದರ ಜೊತೆಗೆ ನೀವೇನು ಹೇಳಿದ್ರಲ್ಲ, ಇದು ಒಳ್ಳೆಯ ಸುದ್ದಿ. ಯಾಕಂದರೆ ದೇಶ ಕಾಯೋ ಯೋಧರು ಇವಾಗ ನಿಮ್ಮೂರವ್ರಿಗೆ ಒಂದು 11 ಜನ ನೀವು ಸೈನಿಕರಿಗೆ ಏನು ಸನ್ಮಾನ ಮಾಡ್ತಾಯಿದ್ರಲ್ಲ, ಅದು ದೇಶಕ್ಕೆ ದೇಶ ಕಾಯೋ ಸೈನಿಕರಿಗೆ ಸನ್ಮಾನ ಮಾಡ್ತಿದ್ವಿ ಅಂತಂದರೆ ಅದು ಒಂದು ದೊಡ್ಡ ಹೆಮ್ಮೆಯ ಕಾರ್ಯ. ಯಾಕಂದರೆ ಇವತ್ತು ಗಡಿಯಲ್ಲಿ ನಮ್ಮನ್ನು ರಕ್ಷಿಸೋದಕ್ಕೆ ಮಳೆ ಅನ್ನಲ್ಲ, ಚಳಿ ಅನ್ನಲ್ಲ, ಅದು ಎಷ್ಟೆಷ್ಟೋ ಅವರು ಕಷ್ಟ ಬಿದ್ದು ವರ್ಷದಲ್ಲಿ 2 ತಿಂಗಳು ಮಾತ್ರ ರಜೆ ತಗೊಂಡು ಇನ್ನು 10 ತಿಂಗಳ ಕಾಲ ತಮ್ಮ ಪರಿವಾರವನ್ನು ತೊರೆದು ಗಡಿಯನ್ನು ಕಾಯುವಂಥ ಸೈನಿಕರಿಗೆ ಸನ್ಮಾನ ಮಾಡೋದಿದೆಯಲ್ಲ, ಅದು ಒಂದು ದೇವರಿಗೇ ಸನ್ಮಾನ ಮಾಡಿದಂಥ ಕಾರ್ಯಕ್ರಮ ಅಂತ ಅಂದ್ರೂ ತಪ್ಪಾಗಲಾರ್ದು. ವೀಕ್ಷಕರೇ, ಇದು ಒಂದು ವಿಶೇಷ ಕಾರ್ಯಕ್ರಮ. ಆರೋಗ್ಯ ತಪಾಸಣೆಯ ಜೊತೆಗೆ ಒಂದು ನಿವೃತ್ತ ಸೈನಿಕರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಆಗಿರುವುದರಿಂದ ನಾವು ನಮ್ಮ JBM ವಾಹಿನಿಯ ಮುಖಾಂತರ ಕಲಹಾಳ ಗ್ರಾಮ ಅಷ್ಟೇ ಅಲ್ಲ, ಕಲಹಾಳ ಸುತ್ತಮುತ್ತಲಿನ ಗ್ರಾಮಗಳು, ಅದು ಲಕ್ಕಮಾಪುರ ಆಗಿರ್ಬೋದು, ಚಿಕ್ಕೊಪ್ಪ ಆಗಿರ್ಬೋದು, ಅಲ್ಲೇ ಬೆಳ್ಳೇರಿ ಆಗಿರ್ಬೋದು, ಇನ್ನೂ ಹತ್ತಿರ ಈ ಕಡೆ ಬಂದರೆ ಸಂಗಳ, ಔರಾದಿ, ಸುರೇಮಣ, ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗವನ್ನು ತೆಗೆದುಕೊಂಡು ಏನು ಕಲ್ಲಪ್ಪ ಜಗ್ಗಲವರು ತಮ್ಮ ಅಲ್ಪ ಒಂದು ಸಮಾಜ ಸೇವೆ ಅಂದ್ಕೊಂಡು ಏನು ಮಾಡ್ತಾಯಿದ್ದಾರೆ, ಇದು ಒಂದು ದೊಡ್ಡ ಸಮಾಜ ಸೇವೆ. ಅವರನ್ನು ಗುರುತಿಸಿ ಅವರಿಗೆ ಆ ಭಗವಂತನ ಆಶೀರ್ವಾದ ಹೀಗೆ ಇದ್ದು ಪ್ರತಿ ವರ್ಷ ಇದೇ ರೀತಿ ವಿಶೇಷ ಕಾರ್ಯಕ್ರಮಗಳ ಜೊತೆ ಒಂದು ಆರೋಗ್ಯ ತಪಾಸಣೆ ಶಿಬಿರ ಅಷ್ಟೇ ಅಲ್ಲದೆ ಇದರ ಜೊತೆ ಇನ್ನೂ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರ ಒಂದು ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜ್ ಇನ್ನೂ ಉತ್ತುಂಗಕ್ಕೆ ಏರಲಿ ಅನ್ನೋದೇ ನಮ್ಮ JBM ವಾಹಿನಿಯಿಂದ ಆಶಿಸ್ತೇವೆ. ಹಾಗೆ ನಾವು ಮತ್ತೆ ಇದೇ ರೀತಿ ಅವರ ಒಂದು ಕಲಹಾಳ ಗ್ರಾಮದಲ್ಲಿ ನಡೆಯುವಂಥ ಏನು ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಮಾಹಿತಿಯನ್ನು ಕೂಡ ತಮಗೆ ಹಂಚಿದ್ದೀವಿ. ಇದೇ ತಿಂಗಳು 25/4/2026 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4:15 ಗಂಟೆವರೆಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಇಲ್ಲಿ ಸಾಕಷ್ಟು ನುರಿತ ವೈದ್ಯರು ಬಂದು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಸ್ಥಳದಲ್ಲೇ ಸಂಬಂಧಪಟ್ಟ ಒಂದಷ್ಟು ಕಾಯಿಲೆಗಳಿಗೆ ಸ್ಥಳದಲ್ಲೇ ಚಿಕಿತ್ಸೆ ನೀಡಿ ಲಭ್ಯವಿರುವ ಔಷಧಿಗಳನ್ನು ಸಹ ಉಚಿತವಾಗಿ ವಿತರಿಸ್ತಾ ಇದ್ದಾರೆ. ಈ ಒಂದು ಸದುಪಯೋಗವನ್ನು ಎಲ್ಲರೂ ತೆಗೆದುಕೊಳ್ಳಿ. ಹಾಗೆ ನಿರಂತರ